ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಇದೇನು ಕೇಸದ ನ್ಯಾಯದ ಸಲುವಾಗಿ, ಸತ್ಯ ಸಲುವಾಗಿ ಅದೆಲ್ಲ ಗೊಂದಲ ಪ್ರಯತ್ನ ಈ ರಾಜಕೀಯ ಪಕ್ಷಗಳು ನಡೀತಾ ಇದೆ ಅಂತ ನಮಗಾಗ್ತದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಅನ್ಯಾಯ ಆಗ್ಯದ, ಅತ್ಯಾಚಾರಗಳಾಗಿದ್ದಾವೆ, ಏನೆಲ್ಲ ಘಟನೆ ಆಗಿ ಹೋಗಿದ್ದಾವಲ್ಲ. ಅನೇಕ ಬಡವರ ಭೂಮಿಯನ್ನು ಕಬಳಿಸಿದ್ದು ಆಗ್ಯದ. ಅಲ್ಲೇ ಹೆಣಗಳು ಹುಗಿದಿದ್ದೇನು ಸುಳ್ಳಲ್ಲ, ರೇಪ ಅಥವಾ ಅತ್ಯಾಚಾರ ಆಗಿದ್ದೇನು ಸುಳ್ಳಲ್ಲ, ಸೌಜನ್ಯ ಆಳ ಮೇಲೆ ಆದಂಥ ದಾಳಿ ಸಣ್ಣದಲ್ಲ. ಪದ್ಮಳದ ಮೇಲೆ ಆಗಿರ್ಬೋದು, ವೇದವಲ್ಲಿ ಅವ್ರ ಮೇಲೆ ಆಗಿರ್ಬೋದು, ಇನ್ನುಳಿದ ಮಾವುತನ ಮೇಲೆ ಆಗಿರ್ಬೋದು, ಎಷ್ಟು ಜನರು ಹೆಂಗೆ ನಿರಂತರ ಅಲ್ಲಿ ಭಿಕ್ಷುಕರು ಮತ್ತು ಅವ್ರ ಪಾಪ ಅವ್ರಿಗೂ ಆಗ್ಯದಂತ ಮಾತು ಬರ್ತಾ ಇದ್ದಾವೆ. ಇರಲಿ, ಅಲ್ಲಿ ಹೋದ್ಮತ್ತೇನೋ ಸಾಯ್ತಾರೆ ಮಾಡ್ತಾರೆ, ದಿಕ್ಕಿಲ್ಲಂತ ಅನೇಕ ಜನ ಹೋಗ್ತಾರೆ. ಧರ್ಮಸ್ಥಳ ಧರ್ಮದ ಕ್ಷೇತ್ರ ನಮ್ಬಿಟ್ರೆ 2 ಎಳೆ ಗಂಜಿ ಆಗ್ತದೆ, ಅಲ್ಲಿ ಊಟ ಆಗ್ತದೆ. ನಮಗೆ ಅನೇಕ ಜನ ಅಲ್ಲಿ ಹೋಗ್ತಾರೆ. ಮತ್ತು ಅದು ಏನಪ್ಪ ಅಂದ್ರೆ ಧರ್ಮದ ಕ್ಷೇತ್ರದಾಗ ಸಹಜವಾಗಿ ಅಲ್ಲೇ ಭಿಕ್ಷುಕರು ಅನ್ನೋಕ್ಕಿಂತಲೂ ಬಡವರು ಹೋಗ್ತಾ ಇರ್ತಾರಲ್ಲ. ಯಾರೂ ಭಿಕ್ಷುಕರಾಗಬೇಕು ಮತ್ತೇನೋ ಆಗ್ಬೇಕು ಅಂತ ಯಾರೂ ಬಯಸೋದಿಲ್ಲ ಜಗದಲ್ಲಿ. ಯಾಕಪ್ಪ ಅಂತ ಪ್ರತಿಯೊಂದು ಹೆಣ್ಣನ್ನು ತಾವು ವೇಷ ಆಗ್ಬೇಕಂತ ಬಯಸೋದಿಲ್ಲ, ಪ್ರತಿಯೊಂದು ಗಂಡನು ತಾವು ಕಳ್ಳತನ ಮಾಡ್ಬೇಕಂತ ಬಯಸೋದಿಲ್ಲ. ವ್ಯವಸ್ಥೆ ಹಂಗೆ ಮಾಡ್ಲಿಕ್ಕತ್ತದ. ಹೀಗಾಗಿ ಅನೇಕ ಜನ ಬಂದು ಸತ್ತಿರ್ಬೋದಿಲ್ಲ ಅಂತಲ್ಲ, ಅವ್ರನ್ನ ಮಣ್ಣು ಮಾಡುವಂಥ ಕೆಲಸಕ್ಕೆ ಈ ನಮ್ಮ ಚಿನ್ನನ್ನು ಅಥವಾ ಮುಸುಕುದಾರನ್ನು ಹಚ್ಚಿದ್ದು, ಅವ್ರ ಜೊತೆಗೆ ಇನ್ನೂ ಅನೇಕರು ಇದ್ದಿದ್ದು, ಅಲ್ಲಿ ಸ್ವಚ್ಛ ಮಾಡೋದಿದ್ದು, ಇವೆಲ್ಲ ನಡೆಯುವಂಥ ಕೆಲಸಗಳು. ಆದರೆ ಅಲ್ಲೇ ಅನಗತ್ಯವಾಗಿ ಒಂದಿಷ್ಟು ಕೊಲೆಗಳಾಗಿದ್ದು, ಮಾಡಿದ್ದು, ಅವತ್ತನ್ನು ಹೋಗೋದಿದ್ದು, ಮಾಡಿದ್ದೆಲ್ಲ ಆಗಿದ್ದಂತೆ ಈಗಾಗಲೇ SIT ಮೂಲಕ ಕ್ಲಿಯರ್ ಆಗ್ಯದ ಅನೇಕ. ಇವತ್ತು ನಾವು ನೋಡ್ರಿ, ಈ ವಿಶೇಷ ಅಂದರೆ ಇಲ್ಲೇ